ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 77ನೆಯ ಶ್ಲೋಕ. ಯದೇ ತತ್ಕಾಲಿಂದಿ ತನುತರ ತರಂಗಾಕೃತಿ ಶಿವೆ ಕೃಷೇ ಮಧ್ಯೆ ಕಿಂಚಿಜ್ಜನನಿ ತವ ಯದ್ಭಾತಿ ಸುಧಿಯಾಂ ವಿಮರ್ದಾದನ್ಯೋನ್ಯಂ ಕುಚಕಲಶಯೋಂತರಗತಂ ತನೂಭೂತಂ ವ್ಯೋಮ ಪ್ರವಿಶದಿವನಾಭಿಂ ಕುಹರಿಣೀಂ. ಹೇ ಶಿವೆಯೇ, ನಿನ್ನ ಕೃಶವಾದ ನಡುವಿನಲ್ಲಿ ಯಮುನೆಯು ಕಪ್ಪಾದ ಸಣ್ಣ ಅಲೆಯಂತೆ ರೋಮಾವಳಿಯೊಂದು ತೋರುತ್ತಿದೆಯಮ್ಮ. ಕವಿಗಳ ಕಣ್ಣಿಗೆ ಇದು ನಿನ್ನ ವಕ್ಷೋದ್ವಯಗಳ ಮಧ್ಯೆ ಸಿಲುಕಿರಬಹುದಾದಂಥ ನೀಲಾಕಾಶವು ಅವುಗಳ ಒತ್ತಡವನ್ನು ಸಹಿಸಲಾರದೆ ಕೃಶವಾಗಿ ಕೆಳಭಾಗದಲ್ಲಿ ಬೆಲದಂತಿರುವ ನಿನ್ನ ಹೊಕ್ಕಳನ್ನು ಸೇರಿಕೊಳ್ಳುತ್ತಿದೆಯೇನೋ ಎಂಬಂತೆ ತೋರುತ್ತಿದೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ರೋಮಾವಳಿಯನ್ನು ವರ್ಣನೆ ಮಾಡಿದ್ದಾರೆ. ಅಮ್ಮನವರ ಕುಚದ್ವಯಗಳ ನಡುವಿನ ಖಾಲಿ ಜಾಗ ಅದನ್ನು ಗಾಢವಾದ ನೀಲಾಕಾಶದಂತೆ ಅನ್ನುವ ವರ್ಣನೆಯನ್ನು ಮಾಡಿ, ಆ ರೋಮಾವಲಿಯು ಯಮುನೆಯಂತೆ ಕಪ್ಪು ಬಣ್ಣದ ಸಣ್ಣ ಹರಿದುಕೊಂಡು ಬರಬಹುದಾದ ಝರಿಯಂತೆ ವಕ್ಷದ್ವಯಗಳ ನಡುವಿನಿಂದ ಹರಿದು ಬಂದು ನಾಭಿ ಅನ್ನುವ ಸರೋವರವನ್ನು ಸೇರ್ತಾ ಇದೆ, ಧುಮುಕ್ತಾ ಇದೆ ಅನ್ನುವ ಭಾಸವಾಗುತ್ತಿದೆಯಮ್ಮ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೌಂದರ್ಯ ಲಹರಿಯ 78ನೆಯ ಶ್ಲೋಕ. ಸ್ಥಿರೋ ಗಂಗಾವರ್ತಃ ಸ್ತನಮುಕುಲ ರೋಮಾವಲೀಲತ ಕಲಾವಾಲಂ ಕುಂಡಂ ಕುಸುಮಶರ ತೇಜೋಹುತ ಭುಜಃ ರತೇರ್ಲೀಲಾಗಾರಂ ಕಿಮಪಿ ತವ ನಾಭಿರ್ಗಿರಿಸುತೆ ಬಿಲದ್ವಾರಂ ಸಿದ್ಧೇ ಗಿರಿಶನಯನಾನಾಂ ವಿಜಯತೆ. ಹೇ ಗಿರಿರಾಜಕುಮಾರಿಯೇ, ನಿನ್ನ ನಾಭಿ ಅಂದರೆ ಗಂಗಾ ನದಿಯ ಸ್ಥಿರವಾದ ಸುಳಿಯಂತೆ, ವಕ್ಷೋರುಹಗಳೇ ಮೊಗ್ಗಾಗಿರುವ ರೋಮಾವಳಿ ಎಂಬ ಬಳ್ಳಿಗೆ ಪಾತಿಯಂತಿದೆಯಮ್ಮ. ಕಾಮನ ಕಾಂತಿ ಎಂಬ ಅಗ್ನಿಗೆ ಹೋಮಕುಂಡದಂತಿದೆ, ರತಿಯ ವಿಲಾಸ ಗೃಹದಂತಿದೆ, ಶಿವನ ಕಣ್ಣುಗಳ ತಪಸ್ಸಿದ್ಧಿಗೆ ಬೆಲದ್ವಾರದಂತೆ, ಹೀಗೆ ಅನೇಕ ವಿಧವಾದ ವರ್ಣಿಸಲು ಅಸದಳವಾದಂತಹ ರೀತಿಯಲ್ಲಿ ನಿನ್ನ ಆ ನಾಭಿಸ್ಥಾನವಿದೆ. ಅದಕ್ಕೆ ಎಂದಿಗೂ ಜಯವಾಗಿರಲಿ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ನಾಭಿಸ್ಥಾನವನ್ನು ವರ್ಣನೆ ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಅಮ್ಮನವರ ನಾಭಿಸ್ಥಾನವನ್ನು 5 ತತ್ವಗಳಿಗೆ ಹೋಲಿಕೆಯನ್ನು ಕೊಟ್ಟು ಹೇಳಿದ್ದಾರೆ. ಮೊದಲನೆಯದಾಗಿ ಅಮ್ಮನ ನಾಭಿ ಪ್ರದೇಶ ಗಂಗಾ ನದಿಯಲ್ಲಿರುವ ಸುಳಿಯಂತಿದೆ ಅಂತ ಹೇಳಿದ್ದಾರೆ. ಎರಡನೆಯದು, ಅಮ್ಮ ನಿನ್ನ ಮೊಗ್ಗಾದ ವಕ್ಷೋರುಹಗಳ ಲತೆಗೆ ಕಟ್ಟಿರುವಂತಹ ಪಾತಿಯಂತಿದೆ ಅಂತ ಎರಡನೆಯದು ಹೇಳಿದ್ದಾರೆ. ಮೂರನೆಯದ್ದು, ಮನ್ಮಥನ ಕಾಮವೆಂಬ ಕಾಂತಿಗೆ ಈ ನಾಭಿಸ್ಥಾನ ಹೋಮಕುಂಡದಂತಿದೆ ಅಂತ. ನಾಲ್ಕನೆಯದು, ಮನ್ಮಥನ ಪತ್ನಿಯಾದ ರತಿಗೆ ಈ ನಾಭಿಸ್ಥಾನವು ವಿಲಾಸ ಗೃಹದಂತಿದೆ. ಇನ್ನು ಐದನೆಯದ್ದು, ನಿನ್ನ ಪತಿಯಾದಂಥ ಸದಾಶಿವನ ಕಣ್ಣುಗಳಿಗೆ ಸಿದ್ಧಿಯನ್ನು ಕೊಡಬಹುದಾದಂಥ ಗುಹಾದ್ವಾರ ಇದ್ದಂತೆ ಇದೆಯಮ್ಮ. ಹೀಗೆ ಈ ಶ್ಲೋಕದಲ್ಲಿ ಅಮ್ಮನ ನಾಭಿಸ್ಥಾನವನ್ನು 5 ತತ್ವಗಳಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಇದನ್ನು ವ್ಯಾಖ್ಯಾನ ಮಾಡಿದ ಮಹಾತ್ಮರು ಈ 5 ಹೋಲಿಕೆಯನ್ನು ಪಂಚಭೂತಗಳಿಗೆ ಅನ್ವಯ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ನೋಡಿ, ಮೊದಲನೆಯದ್ದು ಗಂಗೆ, ಗಂಗೆಯಲ್ಲಿರುವ ಸುಳಿ ಅಂತ ಹೇಳಿದ್ದಾರೆ. ಅಂದರೆ ಗಂಗೆ ಅಂದರೆ ಜಲತತ್ವ. ಅದಾದ ಮೇಲೆ ಕಾಮನ ಬಾಣದ ಅಗ್ನಿ ಅಂತ ಹೇಳಿದ್ದಾರೆ, ಅದು ಅಗ್ನಿತತ್ವ. ಮೂರನೆಯದ್ದು ರೋಮಾವಲಿ ಎನ್ನುವ ಲತೆಗೆ ಪಾತಿಯಂತಿದೆ, ಪಾತಿ ಕಟ್ಟುವುದೆಲ್ಲಿ? ಭೂಮಿಯಲ್ಲಿ, ಹಾಗಾಗಿ ಭೂತತ್ವ. ಅದಾದ ಮೇಲೆ ರತಿಗೆ ವಿಲಾಸ ಸ್ಥಾನವಂತಿದೆ ಅಂತ ಹೇಳಿದ್ದಾರೆ, ಅದು ವಾಯುತತ್ವ, ವಾಯುವಿಹಾರ, ಸಂತೋಷವಾಗಿ ವಿಹಾರ ಮಾಡಿಕೊಂಡಿರೋದು ಹೀಗೆ ಅಂತ. ಇನ್ನು ಕೊನೆಗೆ ಶಿವನ ಕಣ್ಣಿಗೆ ಸಿದ್ಧಿ ಕೊಡುವಂತಹ ಗುಹದ್ವಾರ ಅಂತ ವರ್ಣನೆ ಮಾಡಿದ್ದಾರೆ. ಸಿದ್ಧಿ ಸಿಗುವುದು ಯಾವಾಗ? ಯಾವಾಗ ಅಂದರೆ ಸರ್ವತ್ರ ವ್ಯಾಪಕನಾದ ಪರತತ್ವದಲ್ಲಿ ನಾವು ಲಯವಾದಾಗ ಅದು ನಿಜವಾದ ಸಿದ್ಧಿ ಅಂತ. ಪರತತ್ವ ಸರ್ವತ್ರ ವ್ಯಾಪಕ ಅಂತ ಹೇಳಿದ್ದಾಯಿತು. ಸರ್ವತ್ರ ವ್ಯಾಪಕವಾಗಿರುವುದು ಆಕಾಶವೇ. ಹಾಗಾಗಿ ಕೊನೆಯ ಪಂಚಭೂತದಲ್ಲಿನ ತತ್ವ ಆಕಾಶ.
ಹೀಗಾಗಿ ಈ ಶ್ಲೋಕದಲ್ಲಿ ಅಮ್ಮನ ನಾಭಿಸ್ಥಾನವನ್ನು ಪಂಚತತ್ವಗಳನ್ನು ಹೋಲಿಸಿ ಹೇಳಿದ್ದಾರೆ. ಹೀಗೆ ಕೊನೆಗೆ ಹೇಳುವಾಗ ಬಿಲದ್ವಾರಂ ಸಿದ್ಧೇಹೆ ಗಿರಿಶನಯನಾನಾಂ ವಿಜಯತೆ ಅಂತ ಹೇಳಿದ್ದಾರಲ್ಲ, ಮನುಷ್ಯ ಸಾಧನೆ ಮಾಡಿ ಮಾಡಿ ಕೊನೆಗೆ ಹೊಂದಬೇಕಾದದ್ದೇ ಸಿದ್ಧಿ, ವಿಜಯ, ಮೋಕ್ಷ. ಅದು ಎಂಥದ್ದು ಅಂದರೆ ಆಕಾಶದಂತೆ ಸರ್ವತ್ರ ವ್ಯಾಪಕನಾದ ಪರತತ್ವದಲ್ಲಿ ಆ ಜಗನ್ಮಾತೆಯಲ್ಲಿ ಒಂದಾಗಿ ಬಿಡುವುದು, ಲಯವಾಗಿ ಬಿಡುವುದು ನಿಜವಾದ ಸಿದ್ಧಿ. ಅದು ಅಮ್ಮನ ಅನುಗ್ರಹದಿಂದ ಸಿದ್ಧಿಯಾಗತ್ತೆ, ಪರಮಾತ್ಮನಾದ ಶಿವನ ಆ ಕರುಣ ಕಟಾಕ್ಷದಿಂದ ಸಿದ್ಧಿಯಾಗತ್ತೆ. ಅದು ನಿಜವಾದ ವಿಜಯವಾಗತ್ತೆ, ಜನ್ಮ ಸಾರ್ಥಕ್ಯವನ್ನು ಹೊಂದುತ್ತೆ ಅನ್ನುವ ಭಾವದಲ್ಲಿ ಹೇಳಿದ್ದಾರೆ. ಇಂಥ ಚಿಂತನೆಯನ್ನು ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳಿಗೂ ಶ್ರೀಮಾತೆಯ ಚರಣಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.